ಆರಾಧನಾ ಸಮಯ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಅನಂತರಂತ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ಮತ್ತೊಂದು ಸಮಯ ನಿನ್ನನ್ನು ಆರಾಧನೆ ಮಾಡಲಿಕ್ಕೆಂದು ಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಈ ಆರಾಧನೆಯಲ್ಲಿ ನಿನ್ನನ್ನು ಇನ್ನೂ ಹೆಚ್ಚು ಅರಿಯುವ ಹಾಗೆ, ನಿನ್ನನ್ನು ಹೆಚ್ಚಾಗಿ ಅನುಭವಿಸುವ ಹಾಗೆ ನಮಗೆ ಸಹಾಯ ಮಾಡು. ನಮ್ಮ ರಕ್ಷಕನಾಗಿ ಈ ಲೋಕಕ್ಕೆ ಅತಿಯಾದ ಪ್ರೀತಿಯನ್ನು ಇಟ್ಟು ಬಂದಿದೆಯಲ್ಲ ಸ್ವಾಮಿ, ಆ ಪ್ರೀತಿಯನ್ನು ನೆನೆಯುವ ಹಾಗೆ ಈ ಆರಾಧನೆ ನಮಗೆ ಸಹಾಯ ಮಾಡುವಂಥದ್ದಾಗಿರಲಿ. ಈ ಆರಾಧನೆಯ ಉದ್ದಗಲಕ್ಕೂ ನಮ್ಮ ಜೊತೆಗಾರನಾಗಿದ್ದು ಮುನ್ನಡೆಸೆಂಬುದಾಗಿ ಕೇಳಿಕೊಳ್ಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ನಿನ್ನ ದಾಸನಾಗಿದ್ದೇನೆ, ಅತಿ ಪ್ರಿಯ ಯೇಸುವೇ. ನೀನು ನನ್ನ ಪ್ರಾಣತತ್ವ, ನನ್ನ ಜೀವ ಬಲವೇ. ಗಿಡಗೊಂಡೆ ಎಲ್ಲ ಸತ್ವ ಕೊಡುತ್ತೀವ ಹಾಗೆಯೇ. ನಿನ್ನ ಹರಿವಿದ್ರದಲ್ಲಿ ಪ್ರೇಮ ಸಿಂಧು ದೇವರೇ, ಸ್ವಂತ ಜೀವರಕ್ತ ಚೆಲ್ಲಿ ಸೇವಾ ಕೊಟ್ಟಿ ನನಗೆ. ನೀನು ಪಾತ್ರ ದುರ್ಗಸ್ಥಳ ಧೈರ್ಯ ಭ್ರಷ್ಟ ಪಾಪಿಗೆ. ಸರ್ವಲೋಕ ರಾಜ್ಯಬಲ ಅಧಿಕಾರ ನಿನ್ನದೇ. ಯೇಸು ಜೀವದಂತ್ಯದಲ್ಲಿ ನಿಲ್ಲು ನನ್ನ ಹತ್ರವೇ. ಘೋರ ಮೃತ್ಯು ರಾತ್ರಿಯಲ್ಲಿ ಸೂರ್ಯನಾಗು ನನಗೆ. ಸಾಯುವಂತ ಕಷ್ಟದಲ್ಲಿ ಕಣ್ಣು ಬಾಪಾದಾಗಲೇ. ನಿತ್ಯ ಜೀವ ಪ್ರಭೆಯಲ್ಲಿ ಸೇರಿಸೆಂದ ಯೇಸುವೇ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು ನೀತಿಯು ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು
ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಮನವೇ ಶಾಂತತೆಯಾಂತಿರು, ಎನ್ನ ಜನಕನು ಕಾಯುವನು. 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 ಅನುಮಾನಿಸದಿರು, ಭಯ ಭೀತಿಯ ಬಿಡು, ಘನ ದೇವರು ಬಿಡನು. ಅನುಮಾನಿಸದಿರು, ಭಯ ಭೀತಿಯ ಬಿಡು, ಘನ ದೇವರು ಬಿಡನು. ತನ್ನ ತನು ರಕ್ತದಿಯನ್ನ ರಕ್ಷಿಸಿದಾತನು ಅನಿಶವು ಕಾಯುವನು. ತನ್ನ ತನು ರಕ್ತದಿಯನ್ನ ರಕ್ಷಿಸಿದಾತನು ಅನಿಶವು ಕಾಯುವನು. ಮನವೇ ಶಾಂತತೆಯಾಂತಿರು, ಎನ್ನ ಜನಕನು ಕಾಯುವನು. ಮನವೇ ಶಾಂತತೆಯಾಂತಿರು, ಎನ್ನ ಜನಕನು ಕಾಯುವನು. ಮನವೇ ಶಾಂತತೆಯಾಂತಿರು, ಎನ್ನ ಜನಕನು ಕಾಯುವನು. ಈ ದಿನದ ಆರಾಧನೆಗೆ ಆರಿಸಿಕೊಂಡಂಥ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ ವಚನ 1ರಿಂದ 9ರವರೆಗೆ. ಇದಾದ ಮೇಲೆ ಯಹೂದ್ಯರದೊಂದು ಜಾತ್ರೆ ಬಂದದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಹಿಬ್ರಿಯ ಮಾತಿನಲ್ಲಿ ಬೆತ್ಸತಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಅವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿರುವರು. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು ಎಂಬುವಂಥದ್ದೇ. ಆರಾಧನಾ ಸಮಯದ ಕಾರ್ಯಕ್ರಮಕ್ಕೆ ನೇಮಕವಾದ ವಾಕ್ಯ ಭಾಗ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 9 ವಚನಗಳು ಮತ್ತು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 13-14 ವಚನ. ಈ ಸಂದೇಶದ ವಿಷಯ ಧ್ಯೇಯ ವಿಮೋಚನೆಯ ಸಮಯ, ದ ಟೈಮ್ ಆಫ್ ರಿಡಂಪ್ಷನ್, ವಿಮೋಚನೆಯ ಸಮಯ. 2000 ವರ್ಷಗಳ ಹಿಂದೆ ಯಹೂದ್ಯರದೊಂದು ಜಾತ್ರೆ ನಡೀತಾ ಇತ್ತಂತೆ. ಆಗ ಶ್ರೀ ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗಿದ್ರು. ಯೆರೂಸಲೇಮಿನ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿತ್ತು. ಇದಕ್ಕೆ ಇಬ್ರಿಯ ಭಾಷೆಯಲ್ಲಿ ಬೆಥೆಸ್ದಾ ಎಂದು ಹೆಸರಿತ್ತು. ಅಲ್ಲಿ ಕೆಲವು ಮಂಟಪಗಳಿದ್ದವು ಮತ್ತು ಬಹಳ ಜನರು, ರೋಗಿಗಳಲ್ಲಿ ಕುರುಡರು, ಕುಂಟರು, ಮೈ ಒಣಗಿ ಹೋದಂಥವರು ಬಹಳ ಜನರು ಬಿದ್ದುಕೊಂಡಿದ್ರು. ಅಲ್ಲಿ ಪ್ರತ್ಯೇಕವಾಗಿ ಒಬ್ಬ ರೋಗಿ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 38 ವರ್ಷ, ಅದು ಹತ್ರ ಒಂದು ಏನು
ಒಂದು ತಲೆಮಾರು ಅಷ್ಟು ವರ್ಷಗಳು ರೋಗದಿಂದ ಬಿದ್ದುಕೊಂಡಿದ್ದ. ಅಂಥ ಮನುಷ್ಯನು ಬಿದ್ದುಕೊಂಡಿರುವಂಥದ್ದನ್ನು ಯೇಸು ಸ್ವಾಮಿ ಕಂಡು ಏನು ಮಾಡ್ತಾರಂತ ನೋಡುವಾಗ ಮೊಟ್ಟ ಮೊದಲನೇದಾಗಿ ಈ ಮನುಷ್ಯನಿಗೆ ಇಷ್ಟು ಕಾಲ ಬಹಳ ಕಾಲ ಇವನು ರೋಗಿಯಾಗಿದ್ದ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಆತ್ಮಿಕವಾಗಿ ವಿವೇಚನೆಯಿಂದ ತಿಳ್ಕೊಂಡಿದ್ರು. ಯೇಸು ಸ್ವಾಮಿ ಅವನು ತಿಳಿಸ್ಬಿಟ್ಟು ಒಂದು ಪ್ರಶ್ನೆ ಕೇಳ್ತಾರೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಅಂತ ಹೇಳ್ಬಿಟ್ಟು. ಒಂದು ವಿಷಯ ಇದರಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಹೌದು ದೇವರಿಗೆ ಮನಸ್ಸುಂಟು, ಆದರೆ ಅದೇ ಸಂದರ್ಭದಲ್ಲಿ ನಮಗೂ ಕೂಡ ಮನಸ್ಸಿರಬೇಕು. ಅವಾಗೇನಾಗ್ತೈತೆ, ಇಬ್ಬರು ವ್ಯಕ್ತಿಗಳು ಒಂದೇ ಮನಸ್ಸುಳ್ಳವರಾಗಿ ಏನಾದರೂ ಬೇಡಿಕೊಂಡಿದ್ರೆ ಪರಲೋಕದಲ್ಲಿರುವ ತಂದೆ ಪ್ರಾರ್ಥನೆಗೆ ಉತ್ತರ ದಯಪಾಲಿಸ್ತಾರೆ. ಅವನಿಗೆ ವಿಮೋಚನೆಯ ಸಮಯ ಹತ್ತಿರವಾಗಿತ್ತು. ಅವನಿಗೆ ಮುಖ್ಯವಾಗಿ ಬೇಕಾಗಿದ್ದಂಥ ವಿಮೋಚನೆ ಅವತ್ತಿನ ದಿವಸ ಏನಂದರೆ, ಈ 38 ವರ್ಷದ ಕಾಟ, ರೋಗ, ಬಂಧನ, ನಿಶ್ಚಲತೆ ಮತ್ತು ಸಮಾಜದ ಯಾವುದೇ ಅವನಿಗೆ ಸ್ನೇಹಿತರು, ಬಂಧು ಬಳಗದವರು ಅಂಥದ್ದಿಲ್ಲದೇ ಒಂದು ಗುಲಾಮ, ಅವನದೇ ಒಂದು ಲೋಕವಾಗಿತ್ತು. ಒಂದು ದಿಕ್ಕು ಅವನು ನೋಡ್ತಾ ಇದ್ದ, ಯಾವಾಗಾದರೂ ನನಗೆ ವಿಮೋಚನೆ ಸಿಗ್ಬೋದೇ ಅಂತ ಹಾರೈಸ್ತಿದ್ದ. ಒಂದು ದಿನ ಅಲ್ಲ, 2 ದಿನ ಅಲ್ಲ, 1 ವಾರ ಅಲ್ಲ, 2 ವಾರ ಅಲ್ಲ, 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 38 ವರ್ಷ ಇಂಥ ಒಂದು ಜೀವನ ಜೀವಿಸ್ತಾ ಇದ್ದಂಥ ಈ ಮನುಷ್ಯನ ಹತ್ರ ಯೇಸು ಸ್ವಾಮಿ ಈ ಪ್ರಶ್ನೆ ಕೇಳಿದ್ದಕ್ಕೆ ಅವನು ಉತ್ತರ ಕೊಡ್ತಾನ್ರಿ. ಏನು ಉತ್ತರ ಕೊಟ್ಟ? ಯೋಹಾನ 5:7 ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ, ಅಂದರೆ ನೀರು ಆಗಾಗ ಉಕ್ಕುತ್ತಾ ಇತ್ತಂತೆ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ಅಂದರೆ ಇವನು ಒಬ್ಬಂಟಿಕನಾಗಿದ್ದ, ನಿಸ್ಸಹಾಯಕನಾಗಿದ್ದ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂತ ಹೇಳಿಬಿಟ್ಟು ಉತ್ತರ ಕೊಡ್ತಾನ್ರಿ. ನಮ್ಮ ಪರಿಸ್ಥಿತಿ ಭೌತಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಈ ರೀತಿಯಾಗಿರ್ಲಿಕ್ಕೆ ಸಾಧ್ಯ. ಏನಂದರೆ ನಿಸ್ಸಹಾಯತೆ ಅಥವಾ ನಿಸ್ಸಹಾಯಕತನ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದನ್ನು ಅರ್ಥ ಮಾಡಿಕೊಂಡಂತ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಬಹಳ ಅಧಿಕಾರಪೂರ್ವಕವಾದಂಥ ಒಂದು ಮಾತದು. ಏನದು? ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಏನಾಯ್ತು ಆಮೇಲೆ? ಆ ಕ್ಷಣವೇ, ಬಹಳ ಹೊತ್ತಾಗಲಿಲ್ಲ, ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ, ವಾವ್, ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇದನ್ನು ಆತ್ಮಿಕ ಅರ್ಥವನ್ನು ಕೊಡುವಂಥ ರೀತಿಯಲ್ಲಿ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತು ಹೇಳ್ತಿದ್ದಾನ್ರಿ. ಎಫೆಸ 1:13 ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ. ಹೌದು, ಮೊದಲು ವಾಕ್ಯ ಕೇಳಿ, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಏನಾಗ್ತದೆ, ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ರಿ. ನೋಡ್ರಿ, ನಮ್ಮ ಶಕ್ತಿಯಿಂದ ಅಥವಾ ನಮ್ಮ ಭಕ್ತಿಯಿಂದ ನಾವು ಇಹಲೋಕದ ಯಾತ್ರೆಯನ್ನಾಗಲಿ ಆತ್ಮೀಕ ವಿಮೋಚನೆಯನ್ನು ಹೊಂದುವುದಾಗಲಿ ಸಾಧ್ಯವೇ ಇಲ್ಲ. ಈ ಕಾರಣದಿಂದ ಪವಿತ್ರಾತ್ಮನೆಂಬ ಸಹಾಯಕನು ನಮಗೆ ಅಗತ್ಯ. ಅದನ್ನೇ ದೇವರಾತ್ಮನು ನಮಗೆ ಕೊಡ್ತಾನ್ರಿ. ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಅಂತ ಒಂದು ಸ್ಥಳ, ಈಗ ಹೆಸರು ಅದಕ್ಕೆ ಬದಲಾಗಿದೆ. ಆ ಸ್ಥಳದಲ್ಲಿ 19ನೇ ಪ್ಲಾಟ್ಫಾರ್ಮ್ಗೆ ಹೋಗಿದ್ದಾಗ ಒಂದು ಮೇಜ್ ಇರ್ತದೆ. ಆ ಮೇಜಿನ ಮುಂದೆ ಒಂದು ಬೋರ್ಡ್ ಹಾಕಿರ್ತಾರೆ. ಅದೇನಂದ್ರೆ, ನಿಮಗೆ ಸಹಾಯ ಬೇಕೇ, ಡೂ ಯು ನೀಡ್ ಹೆಲ್ಪ್ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ. ಅಂದರೆ ಯಾರ್ಯಾರು ಯಾವ ಊರಿಗೆ ಹೋಗಬೇಕು, ಎಷ್ಟನೇ ಪ್ಲಾಟ್ಫಾರ್ಮ್ನಲ್ಲಿ ಬಸ್ ಹತ್ತಬೇಕು ಅನ್ನುವಂಥ ಮಾಹಿತಿಯನ್ನು ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಆ ಒಂದು ಪ್ರತ್ಯೇಕವಾದ ಒಂದು ಕುರ್ಚಿ, ಒಂದು ಮೇಜು, ಸಣ್ಣ ಮೇಜು, ಆ ಟೇಬಲ್ ಮುಂದೆ, ಮೇಜಿನ ಮುಂದೆ ಬೋರ್ಡು, ಆ ಮೇಜಿನ ಹಿಂದೆ ಬಂದು ಒಂದು ಕುರ್ಚಿ, ಚೇರ್ ಒಂದು ಹಾಕಿರ್ತಾರೆ. ನಿಮಗೆ ಸಹಾಯ ಬೇಕೇ ಅನ್ನುವಂಥ ಒಂದು ಮಾಹಿತಿ. ಆದರೆ ನಾನು ನೋಡಿದಂಥ ಯಾವಾಗ ನೋಡಿದಿನೋ ಆಗೆಲ್ಲ ಏನಂದ್ರೆ, ಆ ಕುರ್ಚಿ ಮೇಲೆ ಯಾರು ಕೂತ್ಕೊಂಡಿರೋದಿಲ್ಲ. ಬಹುಶಃ ಚಾ ಕುಡಿಲಿಕ್ಕೆ ಎಲ್ಲಾದ್ರೂ ಹೋದ್ರೋ ಏನೋ. ಯಾವಾಗಲೂ ನಾನು ಎಷ್ಟು ಸಾರಿ ನೋಡಿದ್ದೀನೋ ಅಷ್ಟು ಸಾರಿ ಆ ಕುರ್ಚಿ ಖಾಲಿನೇ ಆಗಿರ್ತಿತ್ತು. ನಿಮಗೆ ಸಹಾಯ ಬೇಕೇ
ಅಂತ ಬೋರ್ಡ್ ಇದೆ, ಆದರೆ ಸಹಾಯ ಮಾಡುವವರಿಲ್ಲ. ಆದರೆ ನಮಗೋಸ್ಕರವಾಗಿ ಈ ವಿಮೋಚನೆಯ ಸಹಾಯವನ್ನು ನೀಡುವುದಕ್ಕಾಗಿ ಸಹಾಯಕನೆಂಬ ಪವಿತ್ರಾತ್ಮ ದೇವರು ನಮಗೆ ಒದಗಿಸಲಾಗಿದೆ. ಆದುದರಿಂದ ದೇವರು ಸಂಪಾದಿಸಿಕೊಂಡಂಥ ಜನರಿಗೆ ವಿಮೋಚನೆಯಾಗಬೇಕೆಂಬುದಕ್ಕೋಸ್ಕರವಾಗಿ ಈ ಪವಿತ್ರಾತ್ಮನನ್ನು ದೇವರು ನಮ್ಮ ಬಾಧ್ಯತೆಯಾಗಿ ಸಂಚಕಾರವಾಗಿ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾನ್ರಿ. ಆದ್ದರಿಂದ ಆ ವಿಮೋಚನೆಯು ದೇವರ ಮಹಿಮೆಗೆ, ಇನ್ನೊಂದು ಸಾರಿ ಹೇಳ್ತೀನಿ, ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ತರುವಂಥ ರೀತಿಯಲ್ಲಿ ದೇವರು ಈ ಒಂದು ವಿಮೋಚನೆಯ ಕಾರ್ಯಕ್ರಮವನ್ನು ದೇವರು ಕ್ರಮಪಡಿಸಿದ್ದಾರೆ. ಆದ್ದರಿಂದ ನಾವು ಈ ಒಂದು ಸದುಪಯೋಗವನ್ನು ಉಪಯೋಗಿಸಿಕೊಂಡು ದೇವರು ನಮಗೋಸ್ಕರವಾಗಿ ಸಿದ್ಧ ಮಾಡಿದಂಥ ನಿತ್ಯ ವಿಮೋಚನೆಯನ್ನು ನಮ್ಮ ತೀರ್ಮಾನದೊಂದಿಗೆ ಮತ್ತು ನಮ್ಮ ಪ್ರಾರ್ಥನೆಯೊಂದಿಗೆ ಸ್ವೀಕಾರ ಮಾಡಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ದರ್ಶಕನನ್ನು ಸೇರಿದಲೇ ಮಾನವ ವೇದ ತೋರಿಸುತ್ತೆ, ಕರುಣ ಶ್ರದ್ಧ ಉಂಟಲ್ಲವೇ ಓ ಪಾಪಿಯಿಂದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ನಿರ್ಮಾಣವಾಗುತ್ತದೆ ತಂದೆಯ ಮನೆಯೋ. ಮಕ್ಕಳೇ ಬನ್ನಿ ಎಂದು ಹೀಗೆ ಯೇಸುವು ಕರೆಯುತ್ತಾನಲ್ಲವೇ, ತಾಮಸ ಬೇಡ ಚಿಂತೆಗೆ ಆನಂದವಾಗಿ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ನಿರ್ಮಾಣವಾಗುತ್ತದೆ ತಂದೆಯ ಮನೆಯೋ. ಯೋಚನೆ ಮಾಡು ಕರ್ತನೇ, ದಯದ ಮಾತು ಹೇಳುತ್ತಲೇ, ವಿಧೇಯನಾಗಿ ಕೇಳ್ಪಾಪಿಯೇ ರಕ್ಷಣೆ ಹೊಂದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ನಿರ್ಮಾಣವಾಗುತ್ತದೆ ತಂದೆಯ ಮನೆಯೋ. ನಮ್ಮನ್ನು ರಕ್ಷಿಸಲೋಸುಗ ತನ್ನ ರಕ್ತವನ್ನ ಶಿಲುಬೆಯ ಮೇಲೆ ಅರ್ಪಿಸಿದಾತನೆ. ಈ ಶ್ರಮಕಾಲದ ದಿನಗಳನ್ನು
ಪ್ರವೇಶಿಸಲಿಕ್ಕಿರುವಂಥ ನಾವು ಬಿಡುಗಡೆಯ ಸಮಯ ಇದಾಗಿದೆ ಎಂಬುದಾಗಿ ನೆನೆದು ನಿನ್ನಲ್ಲಿ ಸಿಕ್ಕಂಥ ರಕ್ಷಣೆಯನ್ನು ನಾವು ಇನ್ನೂ ಹೆಚ್ಚಾಗಿ ಹೊಂದುವ ಹಾಗೆ ನಮಗೆ ಸಹಾಯ ಮಾಡು. ನಿನ್ನ ಮರಣ ಹಾಗೂ ನಿನ್ನ ಪುನರುತ್ಥಾನದ ಮೂಲಕ ನೀನು ನಮ್ಮನ್ನು ಬಿಡುಗಡೆ ಮಾಡಲು ಸಾಧ್ಯ ಅನ್ನುವಂಥ ಸಂಗತಿಯನ್ನು ನಾವು ಕಂಡುಕೊಂಡಿದ್ದೇವೆ. ಅದನ್ನು ನಾವು ದೃಢವಾಗಿ ನಂಬಿ ಅದರಲ್ಲಿ ಮುನ್ನಡೆಯುವ ಹಾಗೆ ನಮಗೆ ಸಹಾಯ ಮಾಡು. ಈ ಆರಾಧನೆಯನ್ನು ಮುಗಿಸಿ ನಾವು ಸಮಾಜದೊಳಗೆ ಹೋಗುವಾಗ ನೀನು, ನಿನ್ನ ವಾಕ್ಯವು, ನಿನ್ನ ಪವಿತ್ರಾತ್ಮನು ನಮ್ಮನ್ನು ಕಾಯುವಂಥದ್ದಾಗಲಿ. ದೇವರೇ, ಈ ಆರಾಧನೆಯಲ್ಲಿ ನಮಗೆ ಸಹಾಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಈ ಆರಾಧನೆಯ ಮೂಲಕ ನೀನು ನಮ್ಮೊಡನೆ ಮಾತನಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಈಗ ನಾವು ಸಮಾಜದೊಳಗೆ ಸಮಾಧಾನದಿಂದ ಹೋಗಲು ಅಪ್ಪಣೆಯನ್ನು ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಏಕ ಮನಸ್ಸಿನಿಂದ ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಧೈರ್ಯದಿಂದ ಲೋಕದೊಳಗೆ ಹೋಗೋಣ. ದೇವರು ನಮ್ಮ ಸಂಗಡ ಇದ್ದಾನೆ, ಆತನು ನಮ್ಮನ್ನು ರಕ್ಷಿಸಿದ್ದಾನೆ ಎಂಬುದಾಗಿ ತಿಳಿದು ಆತನ ವಾಕ್ಯದ ನಿಮಿತ್ತ ಬದುಕುವಂಥವರು ನಾವಾಗೋಣ. ಹೀಗೆ ಮಾಡುವ ಹಾಗೆ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಯೇಸುಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆಯೂ ಸಹವಾಸವು ಈಗಲೂ ಯಾವಾಗಲೂ ನಮ್ಮನ್ನು ಮುನ್ನಡೆಸಲಿ. ಆಮೇನ್.